ಮನು ಭಾಕರ್ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 2 ಕಂಚಿನ ಪದಕ ಗೆದ್ದ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಆದರೆ ಇವರು ಈ ಸಾಧನೆ ಮಾಡೋದಕ್ಕಿಂತ ಮುಂಚೆ ಇವರ ಜೀವನ ಹೇಗಿತ್ತು ಅನ್ನೋದು ನಿಮಗೆ ಗೊತ್ತಾ? ಶೂಟಿಂಗ್ ಅನ್ನು ಕೈಬಿಡಲು ನಿರ್ಧರಿಸಿದ್ದು ಯಾಕೆ? ಇವರ ಈ ಸಾಧನೆಗೆ ಸ್ಫೂರ್ತಿ ಏನು? ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವಿಸ್ಮಯ ಜಗತ್ತು ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವರು ಭಾರತದಲ್ಲಿ ಅತಿ ಹೆಚ್ಚು ಕ್ರೀಡಾಪಟುಗಳನ್ನು ಕಳಿಸೋ ಹರಿಯಾಣದವರು. ಹರಿಯಾಣ ಹೆಚ್ಚಾಗಿ ಕುಸ್ತಿ ಮತ್ತು ಬಾಕ್ಸಿಂಗ್ಗೆ ಹೆಸರುವಾಸಿ. ಆದರೆ ಮನು ಭಾಕರ್ ಶೂಟಿಂಗ್ ಅನ್ನು ಆಯ್ಕೆ ಮಾಡ್ಕೋತಾರೆ. ಫೆಬ್ರವರಿ 28, 2002ರಲ್ಲಿ ಜಜ್ಜರ್ ಜಿಲ್ಲೆಯ ಗೊರೆಯಾ ಎನ್ನುವ ಹಳ್ಳಿಯಲ್ಲಿ ಜನಿಸ್ತಾರೆ. ತಂದೆ ರಾಮ್ ಕಿಶನ್ ಭಾಕರ್, ತಾಯಿ ಸುಮೇಧಾ ಭಾಕರ್. ಇವರ ತಂದೆ ಮರ್ಚೆಂಟ್ ನೇವಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾರೆ ಹಾಗೂ ತಾಯಿ ಸಂಸ್ಕೃತದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಹೊಂದಿದ್ದಾರೆ. ಮನು ಭಾಕರ್ ತನ್ನ ಶಾಲಾ ಶಿಕ್ಷಣವನ್ನ ಯೂನಿವರ್ಸಲ್ ಸೀನಿಯರ್ ಸೆಕೆಂಡರಿ ಸ್ಕೂಲ್ನಲ್ಲಿ ಮಾಡಿದ್ದಾರೆ. ಶಾಲೆಯಲ್ಲಿ ಓದುವಾಗಲೇ ಸ್ಪೋರ್ಟ್ಸ್ನ ಮೇಲೆ ಒಲವಿತ್ತು. ಶಾಲೆಯಲ್ಲಿ ಇರುವಾಗಲೇ ಟೆನ್ನಿಸ್, ಸ್ಕೇಟಿಂಗ್, ಬಾಕ್ಸಿಂಗ್ ಹೀಗೆ ಅನೇಕ ಕ್ರೀಡೆಯಲ್ಲಿ ಭಾಗವಹಿಸಿದ್ದಾರೆ. ಮಾರ್ಷಲ್ ಆರ್ಟ್ಸ್ನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮೆಡಲ್ ಗೆದ್ದಿದ್ದಾರೆ. ತನ್ನ 12ನೇ ವಯಸ್ಸಿನಲ್ಲಿ ಶೂಟಿಂಗ್ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾರೆ. 14ನೇ ವಯಸ್ಸಿನಲ್ಲಿ ಹೆಚ್ಚು ಗಮನ ಹರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಶೂಟಿಂಗ್ಗೆ ಒಲಿಂಪಿಕ್ಸ್ ಗೋಲ್ಡ್ ಮೆಡಲ್ ವಿಜೇತ ಅಭಿನವ್ ಬಿಂದ್ರಾ ಅವರಿಂದ ಇನ್ಸ್ಪೈರ್ ಆಗಿದ್ದಾರೆ. ಇದಕ್ಕೆ ಮನೆಯವರಿಂದಲೂ ಸಂಪೂರ್ಣ ಬೆಂಬಲ ಇತ್ತು. 16 ವರ್ಷ ಇರುವಾಗಲೇ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಗೋಲ್ಡ್ ಮೆಡಲ್ ಗೆದ್ರು. 2017ರ ನ್ಯಾಷನಲ್ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಮಾಜಿ ಒಲಿಂಪಿಯನ್ ಹೀನಾ ಸಿಂಧು ಅವರನ್ನ ಬೀಟ್ ಮಾಡಿದ್ರು. 2020ರಲ್ಲಿ ಇವರಿಗೆ ಅರ್ಜುನ್ ಅವಾರ್ಡ್ ಕೂಡ ನೀಡಲಾಯಿತು. 2019ರ IISF ಶೂಟರ್ ಆಫ್ ದಿ ಇಯರ್ ಎನ್ನುವ ಹೆಸರಿಗೆ ಪಾತ್ರರಾದರು. 2020ರಲ್ಲಿ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾರತವನ್ನು ರೆಪ್ರೆಸೆಂಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರ ಪಿಸ್ತೂಲ್ ಕೈಕೊಟ್ಟ ಕಾರಣದಿಂದ ಸ್ಪರ್ಧೆಯಿಂದ ಡಿಸ್ಕ್ವಾಲಿಫೈ ಆದರು. ನಂತರ 25 ದಿನಗಳವರೆಗೆ ಪಿಸ್ತೂಲ್ ಕಡೆ ನೋಡಿಯೇ ಇರಲಿಲ್ಲ. ಆ ಸಮಯದಲ್ಲಿ ಶೂಟಿಂಗ್ ಕೈ ಬಿಡಬೇಕು ಅಂದ್ಕೊಂಡಿದ್ರು. ನಂತರ ಕೇರಳಕ್ಕೆ ವೆಕೇಷನ್ಗೆ ಬಂದಾಗ ಸೋಲಿನಿಂದ ರಿಕವರ್ ಆದರು. ಇವರ ಸಾಧನೆಯ ಬಗ್ಗೆ ನೋಡೋದಾದ್ರೆ 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 2 ಕಂಚಿನ ಪದಕ, ಒಲಿಂಪಿಕ್ಸ್ನಲ್ಲಿ ಪದಕ ಗೆದ್ದ ಭಾರತದ ಮೊದಲ ಮಹಿಳಾ ಶೂಟರ್ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ 1 ಚಿನ್ನ, 1 ಬೆಳ್ಳಿ, ಏಷ್ಯನ್ ಗೇಮ್ಸ್ನಲ್ಲಿ 1 ಚಿನ್ನ, ISSF ವರ್ಲ್ಡ್ ಕಪ್ನಲ್ಲಿ 9 ಚಿನ್ನ, 2 ಬೆಳ್ಳಿ, ಯೂತ್ ಒಲಿಂಪಿಕ್ ಗೇಮ್ಸ್ನಲ್ಲಿ 1 ಚಿನ್ನ, 1 ಬೆಳ್ಳಿ, ಜೂನಿಯರ್ ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ 4 ಚಿನ್ನ, 1 ಬೆಳ್ಳಿ, ಕಾಮನ್ವೆಲ್ತ್ ಗೇಮ್ನಲ್ಲಿ 1 ಚಿನ್ನ, ಹೀಗೆ ಒಟ್ಟು 24 ಪದಕವನ್ನ ಇಲ್ಲಿವರೆಗೆ ಗೆದ್ದಿದ್ದಾರೆ. ಅವರಿಗೆ 22 ವರ್ಷ ಇರುವಾಗಲೇ ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ. ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ ಗೆದ್ದ ನಂತರ ಮೀಡಿಯಾದವರು ಕೇಳ್ತಾರೆ, ನಿಮ್ಮ ಸಾಧನೆಗೆ ಕಾರಣ ಏನು ಅಂತ. ಅದಕ್ಕೆ ಅವರು ಭಗವದ್ಗೀತೆ ಎಂದು ಹೇಳ್ತಾರೆ. ಭಗವದ್ಗೀತೆ ಓದ್ತೀನಿ, ಅದರಿಂದ ಸ್ಫೂರ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಜರ್ಮನಿ ಮತ್ತು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ವಿಶೇಷ ಟ್ರೈನಿಂಗ್ ಕೊಡಲಾಗಿತ್ತು. ಇದಕ್ಕೆ 2 ಕೋಟಿ ಖರ್ಚಾಗಿದೆ ಅಂತ ಸರ್ಕಾರ ಹೇಳಿದೆ. ಇವರು ಶೂಟಿಂಗ್ ಸ್ಪರ್ಧೆಯಿಂದ ಒಟ್ಟು 12 ಕೋಟಿ ಸಂಪಾದಿಸಿದ್ದಾರೆ. ಗೆದ್ದ ನಂತರ 40 ಬ್ರ್ಯಾಂಡ್ಗಳು ಈಕೆಯ ಪ್ರಮೋಷನ್ಗಾಗಿ ಕಾಯ್ತಾ ಇದೆ. ಒಂದು ಬ್ರ್ಯಾಂಡ್ ಪ್ರಮೋಷನ್ಗೆ 1.5 ಕೋಟಿ. ಈಕೆಯ ಸಾಧನೆಗೆ ಮನೆಯವರ ಸಪೋರ್ಟ್ ಮತ್ತು ಅವರ ಕೋಚ್ ಕಾರಣ ಅಂತ ಹೇಳಿಕೊಂಡಿದ್ದಾರೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಇಷ್ಟೆಲ್ಲ ಸಾಧನೆ ಮಾಡಿರುವ ಇವರು ಮುಂದೆಯೂ ಇನ್ನಷ್ಟು ಸಾಧನೆ ಮಾಡಲಿ ಎಂದು ಕೇಳುತ್ತಾ ವಿಡಿಯೋವನ್ನು ಮುಗಿಸೋಣ. ವಿಡಿಯೋದ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.